ಹಾಯ್ ಹಲೋ ವೆಲ್ಕಮ್ ಟು ಪುಷ್ಪಾಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಹಾಗೆ ಒಂದು ರ್ಯಾಂಡಮ್ ಆಗಿ ಬ್ಲಾಗ್ ಮಾಡ್ತಾ ಇದ್ದೀನಿ, ಡೈಲಿ ಬ್ಲಾಗು. ನೋಡೋಣ ಏನೇನು ಮಾಡ್ತೀನಿ ಇವತ್ತು ಅಂತ ಆದರೆ ಅಪ್ಡೇಟ್ ಮಾಡ್ತೀನಿ. ಹಾಯ್ ಗಾಯ್ಸ್, ಇವಾಗ ನಾನು ಸ್ವಲ್ಪ ಗಿಡಗಳಿಗೆ ನೀರು ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ, ಸ್ವಲ್ಪ ಗಿಡಗಳಿವೆ ನಮ್ಮ ಮನೆ ಹತ್ರ, ನಮ್ಮ ಮನೆಯಲ್ಲಿ. ಹಲೋ ಗಾಯ್ಸ್, ಇವಾಗ ನಮ್ಮ ಹತ್ರ ಒಂದು ಸ್ವಲ್ಪ ಗಿಡಗಳಿವೆ, ಹೂ ಬಿಡ್ತಾ ಇದೆ. ನೋಡಬೇಕು ಏನೇನು ಇವಾಗ ಹೇಳ್ತೀನಿ ನಾನು ನಿಮಗೆ ನನ್ನ ಹತ್ರ ಏನೇನು ಗಿಡಗಳಿವೆ ಅಂತ. ಇದು ಬಂದುಬಿಟ್ಟು ದಾಸವಾಳ. ನಾನು ಹೀಗೆ ಮನೆಯಲ್ಲಿರುವ ಒಂದು ಡಬ್ಬಿಯಿಂದ ನಾನು ಮಾಡಿದ್ದೀನಿ ಹೀಗೆ ಕುಂಡ. ಆ್ಯಂಡ್ ಇದು ಬಂದು ಪರಿಮಳ ಬಿಡುವಂಥ ಹೂವು, ಅದರ ಹೆಸರು ದುಂಡು ಮಲ್ಲಿಗೆ. ಈ ಗಿಡ ಬಂದುಬಿಟ್ಟು ನಮ್ಮ ಸೇವಂತಿ. ಇದು ಬಂದುಬಿಟ್ಟು ಸ್ನೇಕ್ ಪ್ಲಾಂಟು. ನೋಡಿ ಗಾಯ್ಸ್, ಇದರಲ್ಲಿ ನಮ್ಮದು ಗಿಡಗಳ ಇದರಲ್ಲಿ ಹೀಗೆ ಬೀಜ ಹಾಕಿದ್ದೆ ನಾನು, ಲಿಂಬೆಹಣ್ಣಿನ. ಹೀಗೆ ಬಂದುಬಿಟ್ಟಿದೆ ನೋಡಿ ಲಿಂಬೆಹಣ್ಣಿನ ಗಿಡ. 4 ಪುಟ್ಟ ಗಿಡಗಳು ಬಂದಿಟ್ಟಿವೆ. ನೆಕ್ಸ್ಟು ಇವು ಒಂದು 3 ಗುಲಾಬಿ ಗಿಡಗಳು. ಇದು ಲಾಸ್ಟಲ್ಲಿ ಬಂದುಬಿಟ್ಟು ಅಲೋವೆರಾ. ನೋಡಿ ಗಾಯ್ಸ್, ಹೀಗೆ ಸ್ವಲ್ಪ ಗಿಡಗಳನ್ನು ಇಟ್ಕೊಂಡಿದ್ದೀನಿ ನನ್ನ ಗ್ಯಾಲರಿಯಲ್ಲಿ. ಲಾಸ್ಟ್ ಇದೊಂದು ಮನಿ ಪ್ಲಾಂಟ್ ಇದೆ, ಇದು ನೀರಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇಲ್ಲೊಂದು ಪುಟ್ಟದಾಗಿ ಅಲೋವೆರಾ ಗಿಡ. ಹಾಯ್ ಗಾಯ್ಸ್, ನಾನಿವಾಗ ಇದು ತಲೆಗೆ ಎಣ್ಣೆ ಹಚ್ಕೋಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮನೆಯಲ್ಲಿನೇ ಸ್ವಲ್ಪ ಒಳ್ಳೆ ಎಣ್ಣೆ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಫಸ್ಟ್ಗೆ ಇದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ, ಕೊಬ್ಬರಿ ಎಣ್ಣೆ, ಪ್ಯಾರಾಶೂಟ್ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ತಲೆಗೆ ಎಣ್ಣೆ ಮಸಾಜ್ ಮಾಡ್ಕೋಬೇಕು ಅಂತ ಹೇಳಿ. ನಮ್ಮದು ಗಾರ್ಡನಲ್ಲೇ ಬೆಳೆದಿರುವ ಇವು ಸ್ವಲ್ಪ ದಾಸವಾಳದ ಹೂವು ಡೈಲಿ ಅವಾಗವಾಗ ಇರುವಾಗುತ್ತಲ್ಲ, ಇದ್ದಾಗ ಅವಾಗೆಲ್ಲ ನಾನು ಏನು ಮಾಡಿದ್ದೀನಿ ಅಂದರೆ ತೆಗೆದಿಟ್ಟು ಒಣಸಿಟ್ಕೊಂಡಿದ್ದೀನಿ ಹೂವನ್ನು, ದಾಸವಾಳ ಹೂವು. ಇದು ನನ್ನ ಗಾರ್ಡನ್ನಲ್ಲಿರುವ ಇವಾಗ ತೋರಿಸಿದ್ದೀನಲ್ಲ, ಅದರಲ್ಲೂ ಅಲೋವೆರಾ ಗಿಡನ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸ್ವಲ್ಪ ಮೆಂತೆಕಾಳು ಹಾಕ್ತಾಯಿದ್ದೀನಿ. ಎಣ್ಣೆ ಇನ್ನೊಂದು ಸ್ವಲ್ಪ ಹಾಕಬೇಕು ಅಂತ ಅನಿಸುತ್ತೆ, ಸ್ವಲ್ಪನೇ ಆಗಿದೆ. ಇದು ಕುದ್ದು ಇದು ಆಗಿ ನೋಡೋಣ, ಕುದಲು ಸ್ವಲ್ಪ ಆಗ್ತಾಯಿದೆ. ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಗೈಸ್. ನೋಡೋರಿ ಹೆಂಗೆ ಬರುತ್ತೆ ಅಂತ ರಿಸಲ್ಟ್. ನೆಕ್ಸ್ಟ್ ಬಂದುಬಿಟ್ಟು ಗ್ಯಾಸ್ ಹಚ್ಚಿ ಒಂದು ಕುದಿಯೋಕೆ ಇಡ್ತೀನಿ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಬಿಡ್ತೀನಿ ಗೈಸ್, ಯಾಕಂದರೆ ಇಂಗ್ರೀಡಿಯೆಂಟ್ಸ್ ಅಂತ ತುಂಬ ಚೆನ್ನಾಗಿದೆ. ಯಾವ್ದು ನಮ್ಮ ಹೇರ್ಗೆ ಬೇಕಲ್ಲ ಅದೇ ಇದೆ. ಇವಾಗ ಸ್ವಲ್ಪ ನೋಡೋಣ, ಇದನ್ನು ಕುದಿಸಿ ಡಬ್ಬೆಲ್ಲಿ ಹಾಕಿಡ್ತೀನಿ. ನೋಡಿ ಗಾಯ್ಸ್, ಕುದಿತಾ ಇದೆ ಎಣ್ಣೆ, ಕದ ಅಂತ ಕುದಿತಾ ಇದೆ, ಕುಣಿತಾ ಇದೆ. ಸ್ವಲ್ಪ ದೂರ ನಿಂತಿರ್ಬೇಕು, ಸಿಡಿತಾ ಇದೆ. ಕಾರಲ್ಲಿದೆ ಎಣ್ಣೆ.
ಇವಾಗ ಸೈಡ್ ಪ್ಯಾರಲಲ್ಲಿ ಇದೊಂದು ಸ್ವಲ್ಪ ಮೆಣಸಿನ್ಕಾಯಿ ಇದನ್ನೆಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ತಂದಮೇಲೆ ಇದರಲ್ಲೇ ತೊಳೆದಿಟ್ಟಿದ್ದೀನಿ. ಅದು ಎಣ್ಣೆ ಕೊಡುವ ಸ್ವಲ್ಪ ಇದೆಲ್ಲ ಹಾಕಿಟ್ಟಿರ್ತಾರೆ. ಇದು ಬೀನ್ಸು, ಇದನ್ನು ಹೀಗೆ ಚೆನ್ನಾಗಿ ತೊಳ್ಕೊಂಡಿಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಫೇವ್ರೆಟ್, ನನ್ನ ಮಕ್ಕಳ ಫೇವ್ರೆಟ್ ಬೆಂಡೆಕಾಯಿ. ಇದನ್ನು ನೀಟಾಗಿ ತೊಳೆದಿಟ್ಟಿದ್ದೀನಿ. ಇದನ್ನೆಲ್ಲ ಫ್ರಿಜ್ಜಲ್ಲಿ ಎತ್ತಿಡ್ಬೇಕು. ಇವಾಗ ಬನ್ನಿ ಇಲ್ಲಿ ಏನಾಗ್ತಾಯಿದೆ ಅಂತ ನೋಡೋಣ. ಇದು ಕುದೀತಾ ಇದೆ ಗಾಯ್ಸ್, ತುಂಬಾ ಚೆನ್ನಾಗಿ ಕುದೀತಾ ಇದೆ. ಆಮೇಲೆ ನಾನು ಇದನ್ನೇ ಹಚ್ಕೋತೀನಿ. ಈಗ ಈ ಥರ ಆಗಿದೆ ಎಣ್ಣೆ. ಇವಾಗ ಬ್ಲ್ಯಾಕಿಶ್ ಕಲರ್ ಬಂದಿದೆ. ಇದನ್ನು ನೀಟಾಗಿ ಸೋಸ್ಕೋತೀನಿ. ಅಲೋವೆರಾ ಜೆಲ್ ಇದೆ, ಬೇಕಾದರೆ ಹಾಕ್ಕೋತೀನಿ, ಇಲ್ಲಾಂದರೆ ಬಿಡ್ತೀನಿ. ಹೀಗೆ ಬಂದಿದೆ ನೋಡಿ ಗೈಸ್, ಆಯಿಲ್ ಕಲರ್ ಹೀಗೆ ಬಂದಿದೆ. ಎಲ್ಲ ಕುದಿಸಿದ ತಕ್ಷಣ ಸೋಸಿದ ಮೇಲೆ ಹೀಗಾಗಿದೆ. ಈಗ ಇವಾಗ ಇದನ್ನು ನಾನು ತಲೆಗೆ ಹಚ್ಕೋತೀನಿ. ನೋಡೋಣ ಏನಾದರೂ ಗುಡ್ ರಿಸಲ್ಟ್ ಕೊಡ್ಬೋದು ಅನ್ನೋ ಅಂತ. ಮನೆಯಲ್ಲೇ ಮಾಡ್ಕೊಂಡಿರುವ ಆಯಿಲ್, ಹೆಲ್ದಿ ಹೇರ್ ಆಯಿಲ್ ಅಂತ ಹೇಳ್ಬೋದು. ಇದನ್ನು ಡಬ್ಬೆಲ್ ಹಾಕಿ ಸೋಸ್ಕೊಂಡು ಇಟ್ಕೊಂಡಿರ್ತೀನಿ. ಬ್ರೇಸ್ಲೆಟ್ ಮಾಡಿದ್ದೀನಿ. ಬ್ರೇಸ್ಲೆಟ್ ಬಂದ್ಬಿಟ್ಟು ಇವು ಬೀಡ್ಸ್ ತರಿಸಿದ್ದೆ ಅಮೆಝಾನಿಂದ. ನಾನು ಇದೊಂದು ಮಾಡಿದ್ದು ನನ್ನ ಮಗಳಿಗೋಸ್ಕರ. ಬೀಡ್ಸ್ ಎಲ್ಲ ಬಂದಿತ್ತು, ಒಂದು ಹೀಗೆ ಟ್ರೈ ಮಾಡೋಣ ಅಂತ ಇವತ್ತು ಟ್ರೈ ಮಾಡಿದ್ದೆ. ಇದೊಂದು ಬ್ರೇಸ್ಲೆಟ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ನನ್ನ ಮಗನಿಗೋಸ್ಕರ ಮಾಡಿದ್ದೀನಿ, ಮಗನಿಗೂ ಮಾಡಿದ್ದೀನಿ. ಇದು ನಮ್ಮ ಮಗನ ಹೆಸರಿದೆ ಇದ್ರ ಮೇಲೆ. ಅದು ಇವತ್ತು ಮತ್ತೆ ಇವತ್ತು ಬೇಸಿಗೆ ಸ್ಟಾರ್ಟ್ ಆಗಿದೆಯಲ್ಲ, ಶೆಕೆ ತುಂಬ ಆಗ್ತಾಯಿದೆ. ಅದಕ್ಕೆ ಇವತ್ತು ನನ್ನ ಮಗದ್ದು ಬಂದ್ಬಿಟ್ಟು ಗೈಸ್ ಅದು ಎಣ್ಣೆ ಕುದಿಸಿದ್ದೆಲ್ಲ ಹೀಗೆ ಬಂದಿದೆ. ಕಲರ್ ತುಂಬಾನೇ ಬ್ಲ್ಯಾಕ್, ಅಂದರೆ ಕುದ ತಕ್ಷಣ ಅದೆಲ್ಲ ಬಿಡುತ್ತಲ್ಲ ಅಲೋವೆರಾ ಜೆಲ್ದದು ಸ್ವಲ್ಪ ಅದೆಲ್ಲ ಬ್ಲ್ಯಾಕ್ ಆಗಿತ್ತು. ಇವಾಗ ಹೀಗೆ ಬಂದಿದೆ ಎಣ್ಣೆ. ಇವಾಗ ಸ್ವಲ್ಪ ದಿನಾಲು ಸ್ವಲ್ಪ ಹಚ್ಕೋತೀನಿ. ಏನಾದರೂ ಗುಡ್ ರಿಸಲ್ಟ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಇದು ಮನೇಲಿ ತಯಾರಿಸಿರುವ ಹೇರ್ ಆಯಿಲ್ ಅಂತಾನೆ ಹೇಳ್ಬೋದು. ಟ್ರೈ ಮಾಡ್ತೀನಿ, ಆಮೇಲೆ ನೋಡಬೇಕು ಏನೇನು ರಿಸಲ್ಟ್ ಬರುತ್ತೆ ಅಂತ. ಇದು ನನ್ನ ಮೊದಲನೇ ಬ್ಲಾಗ್, ಯೂಟ್ಯೂಬ್ ಬ್ಲಾಗ್ ಅಲ್ಲ. ಯೂಟ್ಯೂಬ್ ಫಸ್ಟ್ ಅಂತೇನಿಲ್ಲ, ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನಾನು. ಆದರೆ ಸ್ವಲ್ಪ ನರ್ವಸ್ನೆಸ್ ಇದೆ. ಇವಾಗ ನೋಡಬೇಕು ನೆಕ್ಸ್ಟ್ ಎಲ್ಲ ಹೇಗೆ ಮಾಡ್ತೀನಿ ಅಂತ. ನಾನು ಬಂದ್ಬಿಟ್ಟು ಉತ್ತರ ಕರ್ನಾಟಕದಳು, ವಿಜಯ ಡಿಸ್ಟಿಕ್. ಅದಕ್ಕಾಗಿ ನನ್ನ ಲ್ಯಾಂಗ್ವೇಜ್ ಸ್ವಲ್ಪ ಅದು ಇದು ಎಲ್ಲ ಮಿಕ್ಸ್ ಆಗ್ತಾ ಇದೆ. ಟ್ರೈ ಮಾಡ್ತೀನಿ ನಾನು ಉತ್ತರ ಕರ್ನಾಟಕ ಭಾಷೆ, ಬೀದರ್ ಭಾಷೆಯಲ್ಲೇ ಮಾತಾಡ್ಬೇಕಂತ ಹೇಳಿ ಟ್ರೈ ಮಾಡಿರ್ತೀನಿ ರೀ. ಎಲ್ಲಾನು ನೋಡ್ತೀನಿ ಹೇಗೆ ಬರುತ್ತದಂತ ಎಲ್ಲ. ಪ್ಲೀಸ್ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಮತ್ತು ಒಳ್ಳೆ ಕಮೆಂಟ್ ಕೊಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್.